ಮಕ್ಕಳಲ್ಲಿ ವೆಯ್ಟ್‌ನ ಇನ್ಕ್ರೀಸ್ ಮಾಡೋದು ಒಂದು ದೊಡ್ಡ ಸಾಹಸನೇ ಆಗ್ಬಿಟ್ಟಿರುತ್ತೆ ಪೇರೆಂಟ್ಸ್‌ಗಳಿಗೆ. ಎಸ್ಪೆಷಲಿ 1 ವರ್ಷ ಆದಮೇಲೆ ಯಾವ ರೆಸಿಪಿ ಮಾಡಿಕೊಡ್ಬೇಕು, ಯಾವ ರೆಸಿಪಿಯಿಂದ ಮಕ್ಕಳಿಗೆ ವೆಯ್ಟ್ ಗೇನ್ ಆಗುತ್ತೆ ಅನ್ನೋದು ನಮಗೆ ತುಂಬ ಯೋಚನೆ ಆಗಿರುತ್ತೆ ಆ್ಯಸ್ ಅ ಅಮ್ಮಂದಿರಾಗಿ. ಆದರೆ ಸಾಕಷ್ಟು ಜನಗಳು ಹೇಳ್ತಾರೆ, ನೀನು ವೆಯ್ಟ್ ಗೇನ್ ರೆಸಿಪಿ ಮಾಡಿಕೊಟ್ರೂ ಸಹ ನಿನ್ನ ಮಗು ಸಣ್ಣನೇ ಇದೆ ಅಂತ. ನನಗೆ ತುಂಬ ಕಾಮೆಂಟ್ಸ್ಗಳು ರಿಸೀವ್ ಆಗುತ್ತೆ ಇನ್ಸ್ಟಾದಲ್ಲಿ. ಅದರ ಬಗ್ಗೆನೂ ಮಾತಾಡ್ತೀನಿ. ಆ್ಯಂಡ್ ಇವತ್ತಿನ ಒಂದು ಪನ್ನೀರ್ ಕಟ್ಲೆಟ್ನ ನಾನು ಇವತ್ತು ಸಾಬುದಾನ ಅಂತಂದರೆ ಸಬ್ಬಕ್ಕಿ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಮಕ್ಕಳಿಗೆ ತುಂಬ ಒಳ್ಳೆಯದು. ಈ ಕಟ್ಲೆಟಲ್ಲಿ ಮಕ್ಕಳಿಗೆ ಸಿಗಬೇಕಾಗಿರುವಂತಹ ಕ್ಯಾಲ್ಶಿಯಮ್ಮು, ಫ್ಯಾಟ್ ಅಂಶ ಮತ್ತು ಪ್ರೋಟೀನ್ ಆ್ಯಂಡ್ ಸಾಬುದಾನದಲ್ಲಿರುವಂತಹ ಫೈಬರ್ ಅಂಶ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಆಗದಿರೋ ರೀತಿ ನೋಡ್ಕೊಳ್ಳುತ್ತೆ. ಹೀಗೆ ಮಾಡೋದು ಆ್ಯಂಡ್ ಏನೆಲ್ಲ ಒಂದು ಟಿಪ್ಸ್ನ ಫಾಲೋ ಮಾಡಬೇಕು ಈ ಒಂದು ಕಟ್ಲೆಟ್ನ ಮಾಡುವಾಗ. ಆ್ಯಂಡ್ ಇಟ್ಸ್ ವೆರಿ ಹೆಲ್ದಿ, ವೆರಿ ಬೇಸಿಕ್ ಒಂದು ಇಂಗ್ರೀಡಿಯೆಂಟ್ಸಿಂದ ಮಾಡೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ವೆರಿ ಬೇಸಿಕ್ ಇಂಗ್ರೀಡಿಯೆಂಟ್ಸ್. ಸಬ್ಬಕ್ಕಿನ ನಾನು 4 ರಿಂದ 5 ಅವರಷ್ಟು ನೆನೆಸಿಟ್ಕೊಂಡಿದ್ದೀನಿ. ಅದಾದಮೇಲೆ ಹೋಮ್ ಮೇಡ್ ಪನ್ನೀರ್ನ ನಾನು ಫ್ರಿಜ್ಜಿಂದ ಆಚೆ ತೆಗೆದಿಟ್ಕೊಂಡಿದ್ದೀನಿ. ಅದಾದಮೇಲೆ ಬೆಣ್ಣೆ, ಪೆಪ್ಪರ್ ಮತ್ತು ಕ್ಯುಮಿನ್ ಸೀಡ್ ಅಂತಂದರೆ ಜೀರಾ ಪೌಡರ್ನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಒಂದು ಚಿಕ್ಕ ಗಾತ್ರದ ಈರುಳ್ಳಿ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಗರಂ ಮಸಾಲ. ಇಷ್ಟೇ ಇದಕ್ಕೆ ಬೇಕಾಗಿರೋದು, ಜಾಸ್ತಿ ಎಲ್ಲ ಏನೂ ಬೇಡ. ಮೊದಲಿಗೆ ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದಂತಹ ಒಂದು ಸಬ್ಬಕ್ಕಿನ ನೀರೆಲ್ಲ ಸ್ಟ್ರೈನ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ಅದಾದಮೇಲೆ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸ್ಮ್ಯಾಶರ್ನ ಯೂಸು ಮಾಡಬಹುದು ಅಥವಾ ಹಾಗೆಯೇ ಕೈಯಲ್ಲೇ ಇದು ಬೇಗ ಪುಡಿ ಆಗಿಬಿಡುತ್ತೆ. ಇದನ್ನು ನಾವು ಬೇಯಿಸ್ಕೊಳ್ಳುವಂತಹ ಅವಶ್ಯಕತೆಯೇ ಏನೂ ಇಲ್ಲ. ಈ ರೀತಿ ಒಂದು ಸ್ವಲ್ಪ ಮ್ಯಾಶ್ ಆದಮೇಲೆ ಈರುಳ್ಳಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಇದನ್ನು ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈರುಳ್ಳಿನ ಮಕ್ಕಳಿಗೆ ಡೈಲಿ ಯೂಸ್ ಮಾಡೋದ್ರಿಂದ, ಮಕ್ಕಳ ಡಿಶಸಲ್ಲಿ ಡೈಲಿ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಆ್ಯಂಡ್ ಮಕ್ಕಳ ಒಂದು ಗಟ್ಟಿಗೆ ಇದು ತುಂಬ ಒಳ್ಳೆಯದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಾನು ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳೋದು ಯಾವುದು ಅಂತಂದರೆ ಪೆಪ್ಪರ್ ಮತ್ತು ಜೀರಾ ಪೌಡರ್. ರೋಸ್ಟೆಡ್ ಮಾಡ್ಕೊಂಡಿರುವಂತಹ ಪೆಪ್ಪರ್ ಮತ್ತು ಜೀರಾ ಪೌಡರ್ನ ಹಾಕೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ. ಅದಾದಮೇಲೆ ಇದಕ್ಕೆ ಖಾರ ಅಥವಾ ಸ್ಪೈಸಸ್ ಅಂತ ಯೂಸ್ ಮಾಡ್ತಿಲ್ಲ. ಸ್ಪೈಸಸ್ ಅಂತ ಯೂಸ್ ಮಾಡ್ತಿರೋದು ಜಸ್ಟು ಗರಂ ಮಸಾಲ ಮಾತ್ರ. ಗರಂ ಮಸಾಲ ಮಕ್ಕಳಿಗೆ ತುಂಬ ಒಂದು ಟೇಸ್ಟ್ನ ನೀಡುತ್ತೆ. ಇದಕ್ಕೆ ನಾನು ಒಂದು 50 to 60 ಗ್ರಾಮ್ ಅಷ್ಟು ನಾನು ಪನ್ನೀರ್ನ ಹಾಕ್ಕೊಳ್ತಿದ್ದೀನಿ. ಪನ್ನೀರ್ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯದು. 6 ಮಂತ್ಸಿಂದನೇ ನೀವು ಪನ್ನೀರ್ನ ಮಕ್ಕಳಿಗೆ ಕೊಡೋದಕ್ಕೆ ಶುರು ಮಾಡ್ಬೋದು. ಈ ಒಂದು ಕಟ್ಲೆಟ್ನ ನೀವು ಮಕ್ಕಳಿಗೆ 9 ಮಂತ್ಸಿಂದ ಕೊಡ್ಬೋದು. ವೆಯ್ಟ್ ಗೇನ್ ತುಂಬ ಚೆನ್ನಾಗಾಗುತ್ತೆ. ವೆಯ್ಟ್ ಗೇನ್ ಬಗ್ಗೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇರುತ್ತೆ. ನೀವು ಡೈಲಿ ಏನಾದರೂ ಒಂದು ವೆಯ್ಟ್ ಗೇನ್ ರೆಸಿಪಿ ಮಾಡ್ಕೊಡ್ತಿರ್ತೀರಾ, ಆದರೆ ಅತಿಥಿ ತುಂಬ ಸಣ್ಣ ಇದ್ದಾರೆ, ನಿನ್ನ ಮಗಳು ತುಂಬ ಸಣ್ಣ ಇದ್ದಾರೆ ಅಂತ ತುಂಬ ಜನ ನನಗೆ ಕಾಮೆಂಟ್ ಮಾಡ್ತಿರ್ತೀರ. ಅದರ ರಿಲೇಟೆಡ್ ನಾನು ಇವತ್ತು ನಿಮಗೆ ವೆಯ್ಟ್ ರಿಲೇಟೆಡ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಅಂತಂದರೆ ವೆಯ್ಟ್ ಗೇನ್ ರೆಸಿಪಿನ ಡೈಲಿ ಮಾಡ್ಕೊಂಡಿದ್ದ ತಕ್ಷಣ ನಾವು ಮಕ್ಕಳು ವೆಯ್ಟ್ ಗೇನ್ ಆಗ್ತಾರಾ, ಯಾವ ರೀತಿ ಮಕ್ಕಳ ವೆಯ್ಟ್ ಗೇನ್ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಈ ರೀತಿ ಕಂಪ್ಲೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ಮೇಲೆ ಪ್ಯಾಟೀಸ್ ಮಾಡ್ಕೊಳ್ಬೇಕು. ಈ ರೀತಿ ಪ್ಯಾಟೀಸ್ನ ಮಾಡ್ಕೊಂಡ್ರೇ ಚೆನ್ನಾಗಿ ಬೇಯುತ್ತೆ. ಯಾಕಂತಂದರೆ ಪನ್ನೀರ್ ಒಳಗಡೆನೂ ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನಾನು ತೊಗೊಂಡಿದ್ದಂತಹ ಪ್ರಪೋರ್ಷನ್ಗೆ 5 ಪ್ಯಾಟೀಸ್ ಆಯಿತು. ಸೊ ನಿಮ್ಮ ಒಂದು ಮನೆಗೆ ಎಷ್ಟು ಮಕ್ಕಳಿದ್ದಾರೆ ಅಥವಾ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ನೀವು ಮಾಡ್ಕೊಳ್ಬೋದು. ಇದು ಪ್ರೆಗ್ನೆಂಟ್ ಲೇಡೀಸು ಸಹ ಸೇವಿಸ್ಬೋದು ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಮಾಮೀಸ್ ಸಹ ಪನ್ನೀರ್ ಸೇವಿಸೋದ್ರಿಂದ ಒಳ್ಳೆ ರಿಚ್ ಇನ್ ಪ್ರೋಟೀನ್ ಸಿಗುತ್ತೆ, ಹಾಲು ಚೆನ್ನಾಗಾಗುತ್ತೆ. ಈ ಒಂದು ಕಟ್ಲೆಟ್ ತುಂಬ ಬೇಗ ಆಗಿಬಿಡುತ್ತೆ. ಸಬ್ಬಕ್ಕಿನ ನೆನೆಸಿಟ್ಕೊಂಡ್ಬಿಟ್ರೆ ಎಲ್ಲ ರೆಡಿ ಆದಂಗೆ. ತವಾನ ಬಿಸಿಗಿಟ್ಕೊಂಡು ತವಾ ಮೇಲೆ ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ರುಚಿ. ಅದಕ್ಕೋಸ್ಕರ ಲಾಸ್ಟ್ ಟೈಮ್ ನಾನು ಸಾಬುದಾನನ ಯೂಸ್ ಮಾಡಿಕೊಂಡು ಆಲೂನ ಯೂಸ್ ಮಾಡಿದ್ದೆ. ಅಂತಂದರೆ ಬೇಯಿಸಿರುವಂತಹ ಆಲೂಗೆಡ್ಡೆನ ಹಾಕಿ ನಾನು ಕಟ್ಲೆಟ್ನ ಮಾಡಿದ್ದೆ. ಈ ಸಲ ನಾನು ಪನ್ನೀರ್ನ ಯೂಸ್ ಮಾಡ್ತಿದ್ದೀನಿ. ಈ ರೀತಿ ವೆರೈಟಿಯಾಗಿ ಮಕ್ಕಳಿಗೆ ಕಟ್ಲೆಟ್ಸ್ನ ಮಾಡಿಕೊಟ್ರೆ ಮಕ್ಕಳ ಟೇಸ್ಟ್ ಬಡ್ಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಆ್ಯಂಡ್ ಮಕ್ಕಳಿಗೂ ಊಟದ ಮೇಲೆ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಬರುತ್ತೆ. ಈ ರೀತಿ ತವಾ ಎಲ್ಲ ಬಿಸಿ ಆದಮೇಲೆ ಬೆಣ್ಣೆ ಹಾಕೊಂಡ್ಮೇಲೆ ನಾನು ಕಟ್ಲೆಟ್ನ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬೆಣ್ಣೆ ಕೊಡೋದ್ರಿಂದ ಜೀರ್ಣಶಕ್ತಿನೂ ಚೆನ್ನಾಗಾಗುತ್ತೆ ಆ್ಯಂಡ್ ಕೋಲ್ಡ್ ಕೆಮ್ಮೆಲ್ಲ ಏನೂ ಆಗೋದಿಲ್ಲ ಬೆಣ್ಣೆ ತುಪ್ಪ ಮಕ್ಕಳಿಗೆ ಕೊಡೋದ್ರಿಂದ. ಈ ರೀತಿ 2 ಸೈಡನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಒಳಗಡೆ ಪನ್ನೀರು ಸಹ ಬೆಂದಿರುತ್ತೆ. ಸಬ್ಬಕ್ಕಿ ನೆನೆಸಿಟ್ಟಿರೋದ್ರಿಂದ ಇಷ್ಟು ರೋಸ್ಟ್ ಆದರೆ ಸಾಕು. ಯಾವುದೇ ರೀತಿ ಮಕ್ಕಳಿಗೆ ಅಜೀರ್ಣ ಅಥವಾ ಬೆಂದಿಲ್ಲದೆ ಇರೋದನ್ನು ಕೊಟ್ಟಿದ್ದೀವಿ ಅಂತೆಲ್ಲ ಏನೂ ಇಲ್ಲ. ವೆರಿ ಸೇಫ್ ಮಕ್ಕಳಿಗೆ ಈ ಒಂದು ಕಟ್ಲೆಟ್. ಮಕ್ಕಳಿಗೆ ಇದನ್ನು ನಾವು 9 ತಿಂಗಳಿಂದ ಕೊಡ್ಬೋದು. ಈ ಒಂದು ಕಟ್ಲೆಟ್ನ ಮಕ್ಕಳಿಗೆ ಕೊಡೋದ್ರಿಂದ ಸೆಲ್ಫ್ ಫೀಡಿಂಗ್ ಮಕ್ಕಳೇ ತಿನ್ನೋದಕ್ಕೆ ಒಂದು ಇಷ್ಟಪಡ್ತಾರೆ ಆ್ಯಂಡ್ ಅದು ಸಹ ಚೆನ್ನಾಗಿ ಡೆವಲಪ್ ಆಗುತ್ತೆ. ಈ ರೀತಿ ಎಲ್ಲ ಕಡೆ ಅಂತಂದರೆ 2 ಸೈಡು ನಾವು ರೋಸ್ಟ್ ಮಾಡ್ಕೊಂಡ್ಬಿಟ್ರೆ ಕಟ್ಲೆಟ್ ರೆಡಿ ಆಗುತ್ತೆ. ವೆರಿ ಈಸಿ, ವೆರಿ ಕ್ವಿಕ್ ಆ್ಯಂಡ್ ವೆಯ್ಟ್ ಗೇನ್ ಆಗುತ್ತೆ. ಹೌದು, ವೆಯ್ಟ್ ಗೇನ್ ಅಂತಂದರೆ ಮಕ್ಕಳಿಗೆ ನಾವು 1 ವರ್ಷ ಆದಮೇಲೆ ವೆಯ್ಟ್ ಗೇನ್ನ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಯಾಕೆ ಚಾಲೆಂಜಿಂಗ್ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ವಿಡಿಯೋನ ನೀವು ನೋಡಿ.
ಮಕ್ಕಳಿಗೆ ಬ್ರೈನ್ ಫಂಕ್ಷನ್ ಚೆನ್ನಾಗಾಗಬೇಕು, ಬ್ರೈನ್ ಆ್ಯಕ್ಟಿವ್ ಆಗಬೇಕು, ಬ್ರೈನ್ ಫುಡ್ ಯಾವುದಪ್ಪ ಅಂತ ಯೋಚನೆ ಮಾಡ್ತಾರೆ. ಪನ್ನೀರು ಒಂದು ಒಳ್ಳೆ ಬ್ರೈನ್ ಫುಡ್. ಮಕ್ಕಳ ಬ್ರೈನ್ ಆ್ಯಕ್ಟಿವಿಟಿ ಚೆನ್ನಾಗಾಗಬೇಕು, ಅವ್ರು ತುಂಬ ಸ್ಮಾರ್ಟ್ ಆಗಬೇಕು, ಮೆಮೊರಿ ಚೆನ್ನಾಗಿ ಇಟ್ಕೊಳ್ಬೇಕು ಅಂತಂದರೆ ಮಕ್ಕಳಿಗೆ ನೀವು ವಾರದಲ್ಲಿ 1 ರಿಂದ 2 ಸಲ ನೀವು ಪನ್ನೀರನ್ನ ಮಾಡ್ಕೊಳ್ಬೋದು. ಪನ್ನೀರಲ್ಲಿ ಸಾಕಷ್ಟು ಒಂದು ರೆಸಿಪೀಸ್ನ ಮಾಡ್ಕೊಡ್ಬೋದು. ಈ ಒಂದು ರೆಸಿಪಿನೂ ಒಂದಾಗಿರುತ್ತೆ. ಈ ರೀತಿ ಕಟ್ಲೆಟ್ ರೆಡಿ ಆದಮೇಲೆ ಸ್ವಲ್ಪ ಬಿಸಿ ತಣ್ಣಗಾದಮೇಲೆ ನಾವು ಮಕ್ಕಳಿಗೆ ಸರ್ವ್ ಮಾಡ್ಬೋದು. ನಾನು ಆವಾಗಲೇ ಹೇಳ್ದಂಗೆ ಈ ಒಂದು ಕಟ್ಲೆಟ್ಟಿಂದ ಮಕ್ಕಳಿಗೆ ಸೆಲ್ಫ್ ಫೀಡಿಂಗ್ ಅನ್ನೋದು, ಅವರೇ ಊಟ ಮಾಡೋದನ್ನು ಮಕ್ಕಳು ಕಲಿತಾರೆ. ಪ್ರತಿದಿನ ನಾವೇ ತಿನ್ನಿಸ್ತಾ ಇದ್ದರೆ ಮಕ್ಕಳಿಗೆ ಸೆಲ್ಫ್ ಫೀಡಿಂಗು, ಇಂಡಿಪೆಂಡೆನ್ಸ್ ಎಲ್ಲ ಎಲ್ಲಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಕಟ್ಲೆಟ್ ಮುಖಾಂತರ ಮಕ್ಕಳೇ ತಿನ್ನೋದಕ್ಕೆ ಇಷ್ಟ ಸಹ ಪಡ್ತಾರೆ. ಆ್ಯಂಡ್ ಸೆಲ್ಫ್ ಫೀಡಿಂಗ್ ಅನ್ನೋದನ್ನು ಡೆವಲಪ್ ಮಾಡೋದು ಒಂದು ಬಿಗ್ ಟಾಸ್ಕ್ ಆಗೇ ಇರುತ್ತೆ ಪೇರೆಂಟ್ಸ್ಗಳಿಗೆ. ಯಾಕಂತಂದರೆ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ, ಅಪ್ಪ ಅಮ್ಮನೇ ತಿನ್ನಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಆದರೆ ಸೆಲ್ಫ್ ಫೀಡಿಂಗ್ನ ಮಕ್ಕಳೇ ಮಾಡೋದ್ರಿಂದ ಸಾಕಷ್ಟು ಒಂದು ಬೆನಿಫಿಟ್ಸ್ ಇದೆ. ಮಕ್ಕಳಿಗೆ 2 ಹ್ಯಾಂಡ್ ಕೋಆರ್ಡಿನೇಷನ್, ಐ ಹ್ಯಾಂಡ್ ಕೋಆರ್ಡಿನೇಷನ್ ಇದೆಲ್ಲ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಮಕ್ಕಳೇ ತಿನ್ನೋದ್ರಿಂದ ಅವ್ರಿಗೆ ಒಂದು ಬಾಡಿಗೆ ಚೆನ್ನಾಗಿ ಊಟ ಸೇರುತ್ತೆ ಅಂತ ಹಿಂದಿನ ಕಾಲದಿಂದನೂ ಹೇಳ್ಕೊಂಡು ಬಂದಿದ್ದಾರೆ ಅಲ್ವಾ ದೊಡ್ಡವರು. ಸೊ ಅದು ನಿಜವಾಗ್ಲೂ ನಿಜಾನೇ. ಸೊ ನೋಡಿದ್ರಲ್ಲ, ಇದು ಈಸಿ ಕಟ್ಲೆಟ್. ಈಗ ವೆಯ್ಟ್ ವಿಚಾರವಾಗಿ ಮಾತಾಡೋದಾದರೆ ನನಗೆ ಕಾಮೆಂಟ್ಗಳು ರಿಸೀವ್ ಆಗ್ತಾ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಏನಂತಂದರೆ, ನೀವು ಡೈಲಿ ವೆಯ್ಟ್ ಗೇನಿಂಗ್ ರೆಸಿಪಿ ಮಾಡ್ಕೊಡ್ತಿರ್ತೀರ, ಆದರೆ ಅದಿತಿ ತುಂಬ ಸಣ್ಣ ಇದ್ದಾರೆ ಅಂತ ನನಗೆ ನೆಗೆಟಿವ್ ಆಗು ಹೇಳ್ತಿರ್ತಾರೆ ಕೆಲವರು. ಆ್ಯಂಡ್ ಕೆಲವರು ಇಟ್ಸ್ ಓಕೆ, ಅದಿತಿ ಈಸ್ ಹೆಲ್ದಿ, ಆ್ಯಕ್ಟಿವ್ ಆಗಿದ್ದಾರೆ ಅಂತ ಕಾಮೆಂಟ್ ಮಾಡ್ತಾರೆ. ಅಂತಂದರೆ ಇಟ್ ಈಸ್ ನಾಟ್ ಲೈಕ್ ನೆಗೆಟಿವ್ ಮತ್ತು ಪಾಸಿಟಿವ್ ಅಂತ ಅಲ್ಲ. ವೆಯ್ಟ್ ಗೇನ್ ಬಗ್ಗೆ ನಾವು ಸಾಕಷ್ಟು ಯೋಚನೆ ಮಾಡಬೇಕಾಗತ್ತೆ. ಬೇರೆಯವ್ರ ಬಗ್ಗೆ ಮಾತಾಡಬೇಕಾದ್ರೆ ಅಥವಾ ಕಾಮೆಂಟ್ನ ನಾವು ಹೇಳಬೇಕಾದ್ರೆ, ಡೈಲಿ ಮಕ್ಕಳಿಗೆ ನಾವು ವೆಯ್ಟ್ ಗೇನ್ ರೆಸಿಪಿ ಮಾಡ್ಕೊಂಡಿದ್ದ ತಕ್ಷಣ 1 kg 2 kg ಆ ರೀತಿ ಮಕ್ಕಳು ಆಗೋದಿಲ್ಲ. ದಟ್ಟು 1 ವರ್ಷ ಆದಮೇಲೆ ಮಕ್ಕಳ ವೆಯ್ಟ್ ಗೇನ್ ಅನ್ನೋದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಪ್ರತಿಯೊಬ್ಬ ಪೇರೆಂಟ್ಗೂ. ಮಕ್ಕಳ ವೆಯ್ಟ್ ಗೇನ್ ಅನ್ನೋದು ಮಕ್ಕಳ ಬರ್ತ್ ವೆಯ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಮಕ್ಕಳು ಎಷ್ಟು ಆ್ಯಕ್ಟಿವ್ ಆಗಿರ್ತಾರೋ, ಆ್ಯಕ್ಟಿವ್ ಇರುವಂತಹ ಮಕ್ಕಳು ತುಂಬ ವೆಯ್ಟ್ ಗೇನ್ ಆಗೋದಿಲ್ಲ. ಅದನ್ನು ನಾವು ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರ. ಈ ರೀತಿ ವೆಯ್ಟ್ ಗೇನ್ ರೆಸಿಪೀಸ್ನ ನಾವು ಮಕ್ಕಳಿಗೆ ಮಾಡಿಕೊಟ್ಟಾಗ ಮಕ್ಕಳಿಗೆ ಎನರ್ಜಿ ಸಿಗುತ್ತೆ. ಆ್ಯಂಡ್ ಅವ್ರು ಎಷ್ಟು ಆ್ಯಕ್ಟಿವ್ ಆಗಿರ್ತಾರಲ್ಲ ದಿನ ಪೂರ್ತಿ, ಆ ಆ್ಯಕ್ಟಿವ್ಗೆ ಎನರ್ಜಿ ಕೊಡುತ್ತೆ. ಆ್ಯಂಡ್ ಮಕ್ಕಳಿಗೆ ವೆಯ್ಟ್ ಲಾಸ್ ಆಗಲ್ಲ. ಇವಾಗ ಹುಷಾರು ತಪ್ಪಿದಾಗ, ಕೆಮ್ಮು, ಜ್ವರ, ನೆಗಡಿ ಬಂದಾಗ ಮಕ್ಕಳು ವೆಯ್ಟ್ ಲಾಸ್ ಆಗ್ತಿರ್ತಾರಲ್ಲ, ಆವಾಗ ಊಟ ಮಾಡೋದಿಲ್ಲ. ಸೊ ಅಂತಹ ಟೈಮ್ಗೆ ಈ ರೀತಿ ನಾವು ವೆಯ್ಟ್ ಗೇನ್ ರೆಸಿಪೀಸ್ನ ಮಾಡಿಕೊಟ್ಟಾಗ ಬ್ಯಾಲೆನ್ಸ್ ಆಗುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ವೆಯ್ಟ್ ಗೇನ್ ರೆಸಿಪಿ ನಾವು ಮಾಡಿಕೊಟ್ಟಿದ ತಕ್ಷಣ ಮಕ್ಕಳು ದಿನಕ್ಕೆ 1 kg ದಪ್ಪ ಆಗ್ತಾರೆ, 2 kg ದಪ್ಪ ಆಗ್ತಾರೆ ಅಂತಂದರೆ, ಮಕ್ಕಳಿಗೆ ಒಂದು 30 ದಿನದಲ್ಲಿ 30 ರೆಸಿಪಿ ಮಾಡ್ಕೊಂಡಿದ್ದ ತಕ್ಷಣ ಒಂದಿನಕ್ಕೆ 1 kg ಅಂತ ಅಂದ್ಕೊಂಡ್ರು 30 kg ದಪ್ಪ ಆಗಿಬಿಡ್ತಾರೆ. ಆ್ಯಕ್ಚುಲಿ ಕೆಲವರು ಅರ್ಥ ಮಾಡ್ಕೊಂಡಿರೋದು ಇದೇ ರೀತಿ. ವೆಯ್ಟ್ ಗೇನ್ ಅಂತಂದರೆ ಮಕ್ಕಳು ಅರ್ಧ kg 1 kg ಆ ಒಂದು ರೆಸಿಪಿ ತಿಂದಿದ ತಕ್ಷಣ ದಪ್ಪ ಆಗಿಬಿಡ್ಬೇಕು. ಇಟ್ ಈಸ್ ನಾಟ್ ಲೈಕ್ ದಟ್. ಮಕ್ಕಳಿಗೆ ಎನರ್ಜಿ ಸಿಗುತ್ತೆ. ಮಕ್ಕಳು ವೆಯ್ಟ್ ಲಾಸ್ ಆಗದೇ ಇರೋದಕ್ಕೆ ಮತ್ತು ಮಕ್ಕಳ ಒಂದು ಕಂಪ್ಲೀಟ್ ಆ್ಯಕ್ಟಿವ್ನೆಸ್ ಏನಿರುತ್ತೆ ಅದಕ್ಕೆ ಎನರ್ಜಿ ಕೊಡುತ್ತೆ. ಇದು ವೆಯ್ಟ್ ಗೇನ್ ರೆಸಿಪಿಯ ಒಂದು ಟ್ರಿಕ್. 1 ವರ್ಷ ಆದಮೇಲೆ ಮಕ್ಕಳ ವೆಯ್ಟ್ ಗೇನ್ನ ಮಾಡೋದು ಪ್ರತಿಯೊಬ್ಬ ಪೇರೆಂಟ್ಸ್ಗಳಿಗೂ ಚಾಲೆಂಜಿಂಗ್ ಆಗಿರುತ್ತೆ. ಯಾಕೆ ಮಕ್ಕಳು 1 ವರ್ಷ ಆದಮೇಲೆ ವೆಯ್ಟ್ ಗೇನ್ ಆಗಲ್ಲ? ಒಂದು 7 kg 8 kg ಇದ್ದರೆ 2 ವರ್ಷ ಆದ್ರೂ ಅಷ್ಟೇ ಒಂದು 300 ರಿಂದ 400 ಗ್ರಾಮ್ ಅಥವಾ 500 ಗ್ರಾಮ್ ಜಾಸ್ತಿ ಆಗಿರ್ತಾರೆ ಅಂತ. ಯಾಕೆ ರೀಸನ್ ಏನು ಅಂತಂದರೆ, ಮಕ್ಕಳು ಹುಟ್ಟಿದಾಗ್ಲಿಂದ 6 ತಿಂಗಳವರೆಗೂ ರ್ಯಾಪಿಡ್ಡಾಗಿ ಗ್ರೋತ್ ಆಗ್ತಾರೆ. 6 ತಿಂಗಳಾದಮೇಲೆ ಮಕ್ಕಳ ಒಂದು ಆ್ಯಕ್ಟಿವಿಟೀಸ್ ತುಂಬ ಜಾಸ್ತಿ ಆಗುತ್ತೆ. ತುಂಬ ಒಂದು ಆ್ಯಕ್ಟಿವಿಟೀಸ್ ಮಕ್ಕಳು ಇನ್ವಾಲ್ವ್ ಆಗೋದ್ರಿಂದ ಮಕ್ಕಳ ಒಂದು ಎನರ್ಜಿ ಅಲ್ಲೇ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಮಕ್ಕಳು ಅಷ್ಟು ವೆಯ್ಟ್ ಗೇನ್ ಆಗೋದಿಲ್ಲ. 1 ವರ್ಷ ಆದಮೇಲೆ ಮಕ್ಕಳು ಓಡೋದಕ್ಕೆ, ಜಂಪ್ ಮಾಡೋದಕ್ಕೆ ತುಂಬ ಒಂದು ಮೈಲ್ಸ್ಟೋನಲ್ಲಿ, ಗ್ರಾಸ್ ಮೋಟರ್ ಮೈಲ್ಸ್ಟೋನಲ್ಲಿ ಅದರಲ್ಲೂ ತುಂಬ ಒಂದು ಇನ್ವಾಲ್ವ್ ಆಗಿರೋದ್ರಿಂದ ಮಕ್ಕಳ ವೆಯ್ಟ್ ಗೇನ್ ಅನ್ನೋದು ಅಷ್ಟು ಆಗೋದಿಲ್ಲ. ಮಕ್ಕಳು ವೆಯ್ಟ್ ಗೇನೇ ಆಗಬೇಕಾ, ದಪ್ಪ ಇದ್ರೇ ಮಕ್ಕಳು ಹೆಲ್ದಿನ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಮಕ್ಕಳು ಹೆಲ್ದಿ ಆಗಿದ್ದರೆ ದಟ್ಸ್ ಕಂಪ್ಲೀಟ್ಲಿ ಫೈನ್. ಸಣ್ಣ ಇದ್ದಾರೋ ದಪ್ಪ ಇದ್ದಾರೋ ಆರೋಗ್ಯವಾಗಿದ್ದಾರೆ, ಅವರ ಇಮ್ಯುನಿಟಿ ಚೆನ್ನಾಗಿದೆ ಅಂತಂದರೆ ಅದಕ್ಕಿಂತ ದೊಡ್ಡ ವಿಚಾರ ಏನೂ ಇಲ್ಲ. ಆ್ಯಂಡ್ ಅದು ಖಂಡಿತವಾಗ್ಲೂ ದೇವರಿಂದ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಒಂದು ವೆಯ್ಟ್ ಗೇನಿಂಗ್ ರೆಸಿಪಿ ಆ್ಯಂಡ್ ಕೆಲವು ಟಿಪ್ಸ್ಗಳು ವೆಯ್ಟ್ ಗೇನಿಂಗ್ ಬಗ್ಗೆ. ಅಂತಂದರೆ ಸಾಕಷ್ಟು ಮಾಮೀಸ್ಗೆ ಬೇಜಾರಿರುತ್ತೆ, ಅಯ್ಯೋ ನನ್ನ ಮಗುಗೆ ಏನು ಕೊಟ್ಟರು ದಪ್ಪ ಆಗಲ್ಲ ಅಂತ. ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ವೆಯ್ಟ್ ಗೇನ್ ರೆಸಿಪಿ ಮಾಡಿಕೊಟ್ಟಾಗ ಮಕ್ಕಳಿಗೆ ಎನರ್ಜಿ ಸಿಗುತ್ತೆ, ಇಷ್ಟಪಟ್ಟು ತಿಂತಾರೆ ಅಂತಂದರೆ ಅದಕ್ಕಿಂತ ಬೇರೆ ವಿಚಾರ ಏನು ಬೇಡ. ಸೊ ಇದಾಗಿದ್ದು ವೆಯ್ಟ್ ಗೇನಿಂಗ್ ರೆಸಿಪಿ. ಪನ್ನೀರ್ ಮತ್ತು ಸಬ್ಬಕ್ಕಿನ ಬಳಸ್ಕೊಂಡು ಒಂದು ಈಸಿ ಕಟ್ಲೆಟ್, ಮಕ್ಕಳಿಗೆ ಇಷ್ಟವಾಗುವಂಥ ಕಟ್ಲೆಟು. ನೀವು ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.